ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿರೋಸ್ಕೋಟೆ ಮತ್ತು ನಮ್ಮ ವೆಂಕಟೇಶ್ವರ ಈ ಒಂದು ಕಾಲೋನಿನಲ್ಲಿ ಕಾಂಕ್ರೀಟ್ ರಸ್ತೆಗೆ ಇಲ್ಲಿ 50 ಲಕ್ಷ ರೂಪಾಯಿ, ವೆಂಕಟೇಶ್ವರದಲ್ಲಿ ಮತ್ತು ಸಿರೋಸ್ಕೋಟೆನಲ್ಲಿ 50 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಇನ್ನೂ ಕೂಡ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಇನ್ನೂ ಸುಮಾರು 100-150 ಗ್ರಾಮಗಳಿಗೆ ಇವತ್ತು ಕಾಂಕ್ರೀಟ್ ರಸ್ತೆಗೆ ಚಾಲನೆ ಕೊಡಬೇಕಾಗಿದೆ. ಅದು ಮುಂದಿನ ದಿನಗಳಲ್ಲಿ ಹಂತವಾಗಿ ಇಲ್ಲಿ ಕೆಲಸ ಪ್ರಾರಂಭ ಆಗಬೇಕು ಮತ್ತು ಮುಂದಕ್ಕೆ ಇನ್ನೊಂದು ಪಂಚಾಯತಿನಲ್ಲಿ ಪೂಜೆ ಮಾಡಬೇಕು. ಈ ಥರ ಮಾಡಿದ್ದೀವಿ. ಯಾಕೆಂತೇಳಿದ್ರೆ ನಾವು ಪೂಜೆ ಮಾಡ್ತಾರೆ ಇನ್ನೂ ಒಂದಷ್ಟು ಸಹ ಲೇಟ್ ಮಾಡಿಕೊಂಡು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲಸ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಕಡೆಗೆ ಪೂಜೆ ಮಾಡಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ರಸ್ತೆ, ಕರೆಂಟು, ನೀರು, ಇದು ಮೂರಕ್ಕೂ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಕೊಂಡು ಬರ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಆನೇಕಲ್ಗೆ ಇಂಡ್ಲವಾಡಿ ನಮ್ಮ KHBಯಿಂದ ಸುಮಾರು 1980 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣವನ್ನು, ಕ್ರಿಕೆಟ್ ಕ್ರೀಡಾಂಗಣವನ್ನು ಇವತ್ತು ಸರ್ಕಾರ ಅನುಮೋದನೆ ಆಗಿದೆ. ಮತ್ತು ಈಗಾಗಲೇ ಸರ್ಕಾರದ ಅನುಮೋದನೆ ಆಗಿ ನಮ್ಮ ಹತ್ರ ಆರ್ಡರ್ ಕಾಪಿನೂ ಇದೆ. ಅದಕ್ಕೆ ನಾನು ವಿಶೇಷವಾಗಿ ಪ್ರೆಸ್ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ವಿಶೇಷವಾಗಿ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ನಮ್ಮ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ರವರು, ಅದೇ ರೀತಿಯಾಗಿ ನಮ್ಮ KHB ಅಧ್ಯಕ್ಷರಾದಂಥ ಶಿವಲಿಂಗೇಗೌಡರು, ಮತ್ತು ಇದಕ್ಕೆ ಹೆಚ್ಚಿನ ಒಂದು ಶ್ರಮವನ್ನು ಪಟ್ಟಿರ್ತಕ್ಕಂಥ ನಮ್ಮ ಮಾಜಿ ಸಂಸದರಾದಂಥ DK ಸುರೇಶ್ ರವರು ಮತ್ತು ನಾವು ಅದನ್ನು ಪ್ರಯತ್ನ ಪಟ್ಟಿದ್ದು ಸ್ಟಾರ್ಟಿಂಗಲ್ಲಿ. ಅದು ಇವತ್ತು ಕಾರ್ಯಗತ ಆಗಿದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಅದು ಕೆಲವೇ ದಿನಗಳಲ್ಲಿ ಟೆಂಡರ್ ಪ್ರೋಸೆಸ್ಸಲ್ಲಿದೆ. ಟೆಂಡರ್ ಆದ ತಕ್ಷಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಸರ್ಕಾರ, ಯಾಕೆಂದರೆ ಇತಿಹಾಸ ಪುಟಗಳಲ್ಲಿ ಸೇರುವಂಥ ಕಾರ್ಯಕ್ರಮ ಇವೆಲ್ಲ ಸಣ್ಣ ಪುಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದ್ದು. ಅದು ನಮ್ಮ ದೇಶದಲ್ಲಿ ಇದು ನನ್ನ ಪ್ರಕಾರ 2ನೇ ಸ್ಟೇಡಿಯಂ, ದೊಡ್ಡದು. ಸುಮಾರು 1 ಲಕ್ಷ ಜನ, 80,000ದಿಂದ 1 ಲಕ್ಷ ಜನ ಕೂತ್ಕೊಳ್ಳುವಂಥ ಒಂದು ಸ್ಟೇಡಿಯಮ್ಮು. ಇದನ್ನು ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡಿದಾಗ ಸರ್ಕಾರ ಕೂಡ ಸ್ಪಂದಿಸಿ ಇವತ್ತು ಈ ಒಂದು ಕೆಲಸ ಆಗಲಿಕ್ಕೆ ಕಾರಣಕರ್ತ ಆಗಿರೋದು ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ವಸತಿ ಸಚಿವರು ಜಮೀರ್ ಅವರು, ಮತ್ತು ಶಿವಲಿಂಗೇಗೌಡರು, ನಮ್ಮ KHB ಅಧ್ಯಕ್ಷರು. ಅದಕ್ಕೋಸ್ಕರ ನಾನು ತುಂಬ ಸಂತೋಷದಿಂದ ಇವತ್ತು ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಇದಕ್ಕೆ ಮೂಲ ಕಾರಣಕರ್ತರುಗಳು ನಾವು ಮತ್ತು ನಮ್ಮ DK ಸುರೇಶ್ ರವರು. ನಮ್ಮ ಭಾಗದಲ್ಲಿ ಇಂಥ ಒಂದು ಕ್ರೀಡಾಂಗಣ ಆಗ್ತಾಯಿದೆ ಅಂದರೆ ಹೆಮ್ಮೆ ಅಲ್ವಾ. ಅದಕ್ಕೋಸ್ಕರ ಇನ್ನು ಮುಂದಿನ ದಿನಗಳಲ್ಲಿ ಈ ಎಲ್ಲ ಕೆಲಸಗಳು ಕೂಡ ಪ್ರಾರಂಭ ಆಗ್ತವೆ. ಏನಾಯಿತು ಅಂದರೆ ನಮಗೆ ಇಂದಿನ ಒಂದು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮಗೆ ಅನುದಾನದ ಕೊರತೆ ಆಯಿತು. ಎಲ್ಲೂ ಕೂಡ ₹1 ಅನುದಾನವನ್ನು ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಇಡೀ ಕ್ಷೇತ್ರದಲ್ಲಿ ರಸ್ತೆಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಹಾಳಾಗಲಿಕ್ಕೆ ಕಾರಣ ಆಯಿತು. ಈಗ ಮುಂದಿನ ದಿನಗಳಲ್ಲಿ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮತ್ತು ಕಾಂಕ್ರೀಟೀಕರಣ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಡ್ತೀವಿ. ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಡಿಯಸ್ಕೋಟೆ ಮತ್ತು ವೆಂಕಟೇಶ್ವರ ಬಡಾವಣೆಯಲ್ಲಿ ತಲಾ 50 ಲಕ್ಷದಂತೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನು ಸಿರಸ್ಕೋಟೆಯಲ್ಲಿ 1 ಕೋಟಿ ಮತ್ತು ವೆಂಕಟೇಶ್ವರ ಬಡಾವಣೆಯಲ್ಲಿ 50 ಲಕ್ಷ, ಸರಿ 1.5 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಶಂಕುಸ್ಥಾಪನೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರೇ, ಹಾಗೂ ಈ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಮುನಿಕೃಷ್ಣ ಅವರೇ, ನಮ್ಮ ಮುಖಂಡರಾದ ಚಿನ್ನಪ್ಪನವರೇ, ಹಾಗೆ ಬಾಬು ಅವರೇ, ಈ ಥರ ಎಲ್ಲ ಯಾರು ಅನ್ಯತಾ ಭಾವಿಸ್ಬಾರ್ದು, ಎಲ್ಲ ಮುಖಂಡರ ಒತ್ತಾಯಕ್ಕೆ ಇವತ್ತು ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಚಾಲನೆ ಮಾಡ್ತಾಯಿದ್ದಾರೆ. ಹಿಂದೆ ನಮ್ಮ ಶಾಸಕರು ಹೇಳೋದಂತೆ ಈ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ನಮ್ಗೆ ಅನುದಾನಗಳನ್ನು ಕೊಡದೇ ಇರೋ ಕಾರಣ ನಾವು ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತಗೊಂಡಿದ್ವಿ. ಈಗ ಎಲ್ಲ ರೀತಿಯ ಏನು ಕುಂದುಕೊರತೆಗಳನ್ನು ಆಲಿಸಿ ಎಲ್ಲ ಗ್ರಾಮಗಳಲ್ಲಿ ಏನು ಅಗತ್ಯ, ಯಾವ್ಯಾವ ರಸ್ತೆಗಳು ಮತ್ತು ಯಾವ್ದು ಅರ್ಜೆಂಟ್ ಆಗಿದೆ ಅದನ್ನೆಲ್ಲ ಈಗ ಚಾಲನೆ ಕೊಡ್ತಾಯಿದ್ದಾರೆ. ಉಳಿದಂಥ ಬಹುಶಃ ಇನ್ನೊಂದು 3-4 ತಿಂಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಶೇಕಡ 80% ಎಲ್ಲ ರಸ್ತೆಗಳು ಸರಿ ಹೋಗ್ತವೆ. ಇನ್ನೂ ಒಂದು 10-20% ಇರ್ತವೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡುವಂಥ ಭರವಸೆಯನ್ನು, ಗುರಿಯನ್ನು ಶಾಸಕರು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಎಲ್ಲ
ಪಕ್ಷದ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಈ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಕಾರಣಭೂತವಾದಂಥ ನಮ್ಮ ಶಾಸಕರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಶಿವಣ್ಣನವರು ನಮ್ಮ ಸಿಲ್ವಸ್ಕೋಟೆ ಗ್ರಾಮಕ್ಕೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ಕಾಮಗಾರಿಗೆ ಚಾಲನೆ ನೀಡೋದಕ್ಕೆ ಬಂದಿದ್ದರು. ಅದೇ ರೀತಿ ವೆಂಕಟೇಶ್ವರ, ನನ್ನ ಪಂಚಾಯತಿ ವ್ಯಾಪ್ತಿಯ ವೆಂಕಟೇಶ್ವರ ಗ್ರಾಮದಲ್ಲಿ ತುಂಬ ಹದಗೆಟ್ಟಿತ್ತು ಈ ರಸ್ತೆ. ನಾನು ಹೋಗಿ ಅವ್ರ ಹತ್ರ ಹೇಳ್ಕೊಂಡಾಗ ಆಯಿತು, ಅದು ಯಾವ್ಯಾವ ರಸ್ತೆಗಳು ಹದಗೆಟ್ಟಿದೆಯೋ ಅದರದ್ದೆಲ್ಲ ಲಿಸ್ಟ್ ಕೊಡು ಅಂತೇಳಿದರು. ನಾನೀಗಾಗಲೇ ನಮ್ಮ ಶಾಸಕರಿಗೆ ಎಲ್ಲ ಗ್ರಾಮಗಳದ್ದು ಸುರ್ಜಕ್ನಹಳ್ಳಿಗೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಬೇಕು ಅಂತ ಕೇಳಿದ್ದೀನಿ. ಗೌರೇನಹಳ್ಳಿಗೆ 1 ಕೋಟಿ ರೂಪಾಯಿ ಅನುದಾನ, ಮತ್ತು ಬಾಡ್ರಹಳ್ಳಿಗೆ, ಮೇಡಹಳ್ಳಿಗೆ 50 ಲಕ್ಷ ರೂಪಾಯಿ ಅನುದಾನಗಳು, ಮತ್ತು ಚಿನ್ನಯ್ಯನಪಾಳ್ಯ, ಸಿದ್ದನಪಾಳ್ಯ, ಆದೂರಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಕೊಡಬೇಕು ಅಂತ ಈಗಾಗಲೇ ಕೇಳಿ ಈಗಾಗಲೇ ಲಿಸ್ಟ್ ಮಾಡಿದ್ದಾರೆ. 2ನೇ ಲಿಸ್ಟಲ್ಲಿ ಅದಕ್ಕೂ ಚಾಲನೆ ಕೊಡ್ತಾರೆ. ಏನು ನಮ್ಮ ಭಾಗದಲ್ಲಿ ನಾನೀಗ ಅಧ್ಯಕ್ಷನಾಗಿದ್ದೆ, ನಮ್ಮ ಶಾಸಕರ ಒಂದು ಆಶೀರ್ವಾದದಿಂದ, ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರ ಬೆನ್ನೆಲುಬಿಂದ ಈ ಪಂಚಾಯಿತಿಯನ್ನು ಉತ್ತಮವಾದ ಒಂದು ಆಡಳಿತ ಕೊಡೋದಕ್ಕೆ ಸಾಧ್ಯವಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಆಗಲಿ, ಯಾವುದೇ ಕಾರ್ಯ ಆಗಲಿ ಕೇಳ್ಕೊಂಡ ತಕ್ಷಣ ನನಗೆ ಪೂರ್ಣ ಬೆಂಬಲ, ನಾನಿದ್ದೀನಿ, ನೀನು ಮಾಡಿಸೋಗಪ್ಪ ಅನ್ನೋ ಒಂದು ಸಂಪೂರ್ಣ ಸಹಕಾರ ನೀಡಿದ್ದಕ್ಕೆ ಸಾಕಷ್ಟು ಹಳ್ಳಿಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲೂ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಯಾವುದೇ ಊರಲ್ಲಿ ಈಗೇನಾಗಿದೆ ಅಂತಂದರೆ, ಈಗ ಅಭಿವೃದ್ಧಿ ಪರ್ವ, ಇಷ್ಟು ದಿನ ಶಾಸಕರು ಏನೂ ಮಾಡಿಲ್ಲ ಅಂತ ಇದ್ದರು. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಲಾಸ್ಟ್ 2 ವರ್ಷದಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು. ಎಷ್ಟೇ ರಸ್ತೆಗಳು ಅಭಿವೃದ್ಧಿ ಮಾಡಿದ್ರು ಹೋಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಕೆಲಸಗಳು ಕುಂಠಿತ ಆಗಿತ್ತು. ಈಗ ಚಾಲನೆ ಕೊಟ್ಕೊಂಡು ಬರ್ತಾಯಿದ್ದಾರೆ. ಪ್ರತಿ ಹಳ್ಳಿಗೂ, ಪ್ರತಿ ಸಂದಿಗೊಂದಿಗಳಲ್ಲೂ ಏನು ಅಭಿವೃದ್ಧಿ ಕೆಲಸ ಆಗುತ್ತೆ ಅಂತ ಈಗೆಲ್ಲ ತಾವೇ ತೋರಿಸ್ತಾ ಇದ್ದಾರೆ ಜನಗಳಿಗೆ. ಮುಂದಿನ ಬಾರಿಯೂ ನಮ್ಮ ಶಾಸಕರು ಈ ತಾಲೂಕಿನ ಮೆಚ್ಚಿನ ನಾಯಕರು, ಜನಪ್ರಿಯ ನಾಯಕರು, ಮಂತ್ರಿಗಳಾಗಿ ಮತ್ತೊಮ್ಮೆ ಅವರು ಅತಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿ ಬರಲಿ ಅಂತ ಈ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಜನಗಳ ಪರವಾಗಿ ನಾನು ಅವ್ರ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ.